ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭಿನವ ಭಕ್ತಿ ಮಾರ್ಗಂ ಚಾನಲ್ಗೆ ಸ್ವಾಗತ. ವಾಗರ್ತವ್ಯ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರ. ಪ್ರೀತಿಯ ಬಂಧುಗಳೇ, ತಾರೀಕು 3 ಜನವರಿ 2026 ಶನಿವಾರ ತುಂಬ ವಿಶೇಷವಾಗಿರತಕ್ಕಂತಹ ದಿನ. ಯಾಕೆಂದರೆ 2026 ಜನವರಿ ಬರತಕ್ಕಂತಹ ಪ್ರಥಮ ಪೌರ್ಣಮಿ, ಶಿವ ಮುಕ್ಕೋಟಿ ಅಂತ ಹೇಳ್ತಕ್ಕಂಥದ್ದು. ನಾಳೆ ವಿಶೇಷವಾಗಿ ಆರಿದ್ರ ನಕ್ಷತ್ರ ಇರತಕ್ಕಂಥದ್ದು. ಏನು ವಿಶೇಷ ಅಂದರೆ, ಯಾರ್ಯಾರಿಗೆ ಸಾಡೆ ಸಾತಿ ನಡೀತಾ ಇದೆಯೋ, ಅಥವಾ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಅಂದರೆ ಯಾರು ಕುಂಭರಾಶಿಯವರು, ಮೀನರಾಶಿಯವರು, ಮೇಷರಾಶಿಯವರು, ಇವರಿಗೆ ಸಾಡೆ ಸಾತಿ ಇರತಕ್ಕಂಥದ್ದು. ಮತ್ತು ಅಷ್ಟಮ ಶನಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇದೆ. ನಂತರ ಪಂಚಮ ಶನಿ ಅಂತ ಹೇಳ್ತೀವಿ, ಅಂದರೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ, ಅರ್ಧಾಷ್ಟಮ ಶನಿ ಧನುರ್ರಾಶಿಗೆ. ಇವರೆಲ್ಲರೂ ಕೂಡ ಮಾಡಬೇಕಾಗಿರತಕ್ಕಂತಹ ಕೆಲಸ ಏನೆಂದರೆ, ನಾಳೆ ಯಾವುದಾದರೂ ಶಿವಾಲಯ, ನಿಮ್ಮ ಹತ್ತಿರ ಯಾವುದು ಶಿವಾಲಯ ಇರುತ್ತೋ ಆ ಶಿವಾಲಯಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿಸಿ ಆ ಸ್ವಾಮಿಯಿಂದ ಬಂದಿರತಕ್ಕಂತಹ ಆ ಜಲವನ್ನು ತಾವು ಸೇವನೆ ಮಾಡಬೇಕು. ಅದೇ ರೀತಿ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಇದೆಲ್ಲ ಮಾಡಿದ ನಂತರ ಭಸ್ಮೋದ್ದೋಳಿತ ವಿಗ್ರಹಾಯ ನಮಃ ಅಂತ ಹೇಳ್ತಾರೆ. ಅಂದರೆ ಶಿವನಿಗೆ ಭಸ್ಮವನ್ನು ಹಾಕಿ ಅಭಿಷೇಕವನ್ನು ಮಾಡುತ್ತಾರೆ. ಆ ಭಸ್ಮವನ್ನು ತಗೊಂಡು ಬಂದು ಮನೆಯಲ್ಲಿ ಅಥವಾ ಅದೇ ದೇವಾಲಯದಲ್ಲಿ ಕೂತ್ಕೊಂಡು ನೀವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ, ಚಿನ್ಮುದ್ರೆಯಿಂದ ಈ ರೀತಿ ಚಿನ್ಮುದ್ರೆ ಇಟ್ಟುಕೊಂಡು ಸದಾ ಪರಮೇಶ್ವರನ ಧ್ಯಾನಿಸುತ್ತಾ ಧ್ಯಾನವನ್ನು ಮಾಡಬೇಕು. ಈ ರೀತಿ ಎಷ್ಟೊತ್ತು ಮಾಡಬೇಕು ಸ್ವಾಮಿ ಅಂದರೆ, ನಿಮ್ಮ ಕೈಯಲ್ಲಾದರೆ ಕನಿಷ್ಠ ಪಕ್ಷ 1 ಗಂಟೆಯ ಕಾಲ ನೀವು ಧ್ಯಾನವನ್ನು ಮಾಡಿದ್ದೇ ಆದರೆ, ಧ್ಯಾನ ಹೇಗೆ ಮಾಡಬೇಕು? ಲಲಾಟಂ ಅಂತ ಹೇಳ್ತಾನೆ. ಅಂದರೆ ಶನಿ ಬಂದು ಲಲಾಟಕ್ಕೆ ಅಧಿಪತಿಯಾಗಿರುತ್ತಾನೆ. ಬಲಗನ್ನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಅನೆಯಲ್ಲಿ ಶನೇಶ್ಚರ ಇರತಕ್ಕಂಥದ್ದು. ಹಾಗಾಗಿ ಈ ಅನೆಯಲ್ಲಿ ಆಜ್ಞಾ ಚಕ್ರದಲ್ಲಿ ನಿಮ್ಮ ದೃಷ್ಟಿಯನ್ನು ಇಟ್ಟು ತದೇಕ ಚಿತ್ತವಾಗಿ ಆ ಪರಮೇಶ್ವರನ ಅಲ್ಲೇ ನೋಡುತ್ತಾ ಧ್ಯಾನವನ್ನು ಮಾಡುತ್ತಾ ಬಂದರೆ, ಖಂಡಿತ ಹೇಳ್ತೀನಿ, ಬರುವ ಶಿವರಾತ್ರಿ ಒಳಗಡೆ ನಿಮಗೆ ಶುಭ ವಿಷಯವು ನಿಮಗೆ ಖಂಡಿತ ಆಗೇ ಆಗುತ್ತೆ. ಒಳಿತಾಗಲಿ. ಶುಭಂ ಭೂಯಾತ್. ಸರ್ವೇ ಜನ ಸುಖಿನೋ ಭವಂತು.